ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಪವಾಡ ಪುರುಷ ಶ್ರೀ ಶಿರಡಿಯ ಸಾಯಿಬಾಬಾ ಅವರು ಎಣ್ಣೆಯ ಬದಲಿಗೆ ನೀರಿನಿಂದ ದೀಪವನ್ನು ಹಚ್ಚಿದ ರೋಚಕ ಕಥೆಯನ್ನು ತಿಳಿಯೋಣ. ಇದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಪ್ರತಿ ರಾತ್ರಿ ಸಾಯಿಬಾಬಾ ಅವರು ದ್ವಾರಕಮ್ಮೈ ನಗರದಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗಿಸುತ್ತಿದ್ದರು. ಇದಕ್ಕಾಗಿ ಅವರು ಗಿರಾಣಿ ವ್ಯಾಪಾರಸ್ಥರ ಬಳಿಯಲ್ಲಿ ತೈಲವನ್ನು ಬೇಡಿ ಪಡೆಯುತ್ತಿದ್ದರು. ಆದ್ದರಿಂದ ಆರಂಭದಲ್ಲಿ ಜನರು ಬಾಬಾ ಅವರನ್ನು ಹುಚ್ಚು ಫಕೀರ ಎಂದು ಹೀಯಾಳಿಸುತ್ತಿದ್ದರು. ಬಾಬಾ ಅವರು ನಿತ್ಯ ಎಣ್ಣೆಯನ್ನು ಬೇಡಿ ಪಡೆಯುತ್ತಿದ್ದರಿಂದ ಅಂಗಡಿಯವರಿಗೆ ಬಾಬಾ ಅವರನ್ನು ಕಂಡು ಬೇಸರವಾಗುತ್ತಿತ್ತು. ಒಂದು ದಿನ ಬಾಬಾ ಅವರಿಗೆ ಎಣ್ಣೆಯನ್ನು ಕೊಡಲು ಅಂಗಡಿಯವರು ನಿರಾಕರಿಸಿದರು. ಎಣ್ಣೆ ಇಲ್ಲದೆ ಖಾಲಿ ಕೈಯಲ್ಲಿ ಬಂದ ಬಾಬಾ ಅವರು ದೀಪದಲ್ಲಿ ಹೊಟ್ಟೆ ತುಂಬ ನೀರನ್ನು ಕುಡಿದರು. ತಮ್ಮ ಕೈನಲ್ಲಿ ಉಳಿದಿದ್ದ ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿ ದೀಪವನ್ನು ಬೆಳಗಿಸಿದರು. ಬಾಬಾ ಅವರ ಈ ಅತಿಮಾನುಷ ಶಕ್ತಿಯನ್ನು ಕಂಡು ಜನರು ನಿಬ್ಬೆರಗಾದರು. ಅಷ್ಟೇ ಅಲ್ಲದೆ ಸಾಯಿಬಾಬಾರ ಮತ್ತೊಂದು ಕಥೆಯನ್ನು ತಿಳಿಯುವುದಾದರೆ ಗೋಧಿ ರುಬ್ಬುವ ಕಥೆ. ಹೌದು ವೀಕ್ಷಕರೇ, ಒಂದು ಬಾರಿ ಶಿರಡಿಯಲ್ಲಿ ಕಾಲಾರ ಎಂಬ ಸಾಂಕ್ರಾಮಿಕ ರೋಗ ಬಂದಿತ್ತು. ಅಸಹಾಯಕ ಶಿರಡಿ ಜನರು ಸಂಪರ್ಕಿಸಿದರು. ಬಾಬಾ ಅವರ ಕೈ ಮೇಲಕ್ಕೆ ಎತ್ತಿ ತಮ್ಮ ಮುಷ್ಟಿಯಲ್ಲಿ ಸ್ವಲ್ಪ ಗೋಧಿಯನ್ನು ಹಿಡಿದರು. ನಂತರ ಆ ಗೋಧಿಯನ್ನು ಕಲ್ಲಿನಲ್ಲಿ ರುಬ್ಬಿ ಅಲ್ಲಿ ನೆರೆದಿದ್ದ ಜನರಿಗೆ ಕೊಟ್ಟರು. ಇದನ್ನು ಊರಿನ ಸುತ್ತ ಇರುವ ಗಡಿಯಲ್ಲಿ ಎಸೆಯುವಂತೆ ಆ ಊರಿನ ಜನರಿಗೆ ಹೇಳಿದರು. ಕ್ರಮೇಣ ಕಾಲಾರ ಸಾಂಕ್ರಾಮಿಕ ಕಾಯಿಲೆಯು ಕಡಿಮೆಯಾಗುತ್ತಾ ಬಂತು. ಆಗ ಗ್ರಾಮದ ಜನರು ಸಂತೋಷಗೊಂಡರು. ಬಾಬಾ ಅವರ ಆ ಪವಾಡವನ್ನು ನಂಬಲು ಶುರು ಮಾಡಿದರು. ಈ ಕಥೆಯಲ್ಲಿ ಗೋಧಿ ಎಂಬುದು ರೋಗವಾಗಿತ್ತು. ಬಾಬಾ ಅವರು ಅದನ್ನು ಕೈಯಲ್ಲಿ ರುಬ್ಬಿ ಎಸೆದರು. ಆಗ ಕ್ರಮೇಣ ರೋಗದ ಪ್ರಮಾಣ ಇಳಿಮುಖವಾಯಿತು. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಶಿರಡಿ ಸಾಯಿಬಾಬಾ ಅವರ ಪವಾಡದ ಕಥೆಗಳು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.